ಇನ್ನೇನು ಸರ್ಕಾರ ಜಿಬಿಐ ಚುನಾವಣೆಯನ್ನ ನಡೆಸಬೇಕು. ಆದ್ರೆ ಅದಕ್ಕೂ ಮುನ್ನ ಪೂರ್ವಭಾವಿಯಾಗಿ ಒಂದಷ್ಟು ತಯಾರಿಗಳು ಈಗ ನಡೀತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಬೆಂಗಳೂರು ನಡಿಗೆ ಈಗಾಗಲೇ ನಡಿಗೆ ಆರಂಭ ಆಗಿತ್ತು ಒಂದಷ್ಟು ದಿನಗಳ ಹಿಂದೆ. ಈಗ ಅದರ ಮುಂದುವರಿದ ಭಾಗ ಟಿಸಿ ಪಾಳ್ಯ ಕೆಆರ್ಪುರದಲ್ಲಿ ಡಿಕೆಶಿ ರೌಂಡ್ ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭೈರತಿ ಬಸವರಾಜ್ ಸಾಥ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಂದೆ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಸಾರ್ವಜನಿಕರು ಈ ಸಂದರ್ಭದಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನೇನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಸ್ಪಂದನೆ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಮೇಲೆ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮುಗಿಬಿದ್ದಿರುವಂತಹ ಘಟನೆ ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಬರಬೇಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೇವೆ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ನಡೆಸ್ತಾ ಇರೋದು. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಡಿಕೆ ಶಿವಕುಮಾರ್ ಗಮನ ಹರಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿದ್ವು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಲ್ಪ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಬೆಂಗಳೂರು ನಡಿಗೆ ಅನ್ನುವಂತ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಇದು ಮುಂದುವರಿದ ಭಾಗ. ಲಾಲ್ಬಾಗ್ಗೂ ಕೂಡ ಹೋದ್ರು, ಅಲ್ಲೂ ಕೂಡ ಪಾರ್ಕ್ನಲ್ಲಿ ನಡಿಗೆಯನ್ನ ಮಾಡಿದ್ರು. ಅನಂತರ ಜೆಪಿ ಪಾರ್ಕ್ ಅಲ್ಲೂ ಕೂಡ ಆಯಿತು. ಈಗ ಡಿಸಿಎಂ ಮುಂದೆ ಜನ ಸೇರ್ಕೊಂಡಿರೋದು, ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಿ. ಅದರ ಜೊತೆಯಲ್ಲಿ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ಒಂದಷ್ಟು ಸಮಸ್ಯೆಗಳಿದೆ, ತೊಂದರೆಗಳಾಗ್ತಾ ಇದೆ, ಈ ರೀತಿಯಾಗಿ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಆದಷ್ಟು ಬೇಗ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಹೇಳಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೂಡ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಕೆಆರ್ಪುರಂನಲ್ಲಿ ಡಿಸಿಎಂ ಈಗ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇರೋದು. ಕೆಆರ್ಪುರಂನಲ್ಲಿ ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಅಲ್ಲೆಲ್ಲ 8 ವರ್ಷದಿಂದ ಅವ್ರ ಲೇಔಟ್ ಹೋಗ್ತಾ ಇಲ್ಲ ಸರ್. ಯಾರು ಬಿಜೆಪಿ ಫೆಸಿಲಿಟಿ ಇಲ್ಲ. 80 ಮನೆಗೆ ಟ್ಯಾಕ್ಸ್ ಕೊಡ್ತಾರೆ. ಇಲ್ಲ, ಅದು ಐಲ್ಯಾಂಡ್ ತರ ಆಗಿದೆ ಸರ್. ಈ ಕಡೆಯಿಂದಲೂ ಬರೋದಿಲ್ಲ, ಆ ಕಡೆಯಿಂದಲೂ ಬರೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾನೆ ಇದ್ವು, ಈಗಲೂ ಕೂಡ ಅದು ಮುಂದುವರೆದಿದೆ. ಆದ್ರೆ ಅದರ ಮಧ್ಯದಲ್ಲಿ ಸಿಎಂ ಎಂಟರ್ ಆದ್ರೂ ಈಗ ಡಿಸಿಎಂ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ಹನುಮಂತು. ಅಶ್ವಿನಿ, ಬೆಂಗಳೂರಿನ ವಿಚಾರಕ್ಕೆ ಅನೇಕ ರೀತಿಯ ಆರೋಪಗಳು ಮತ್ತೆ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿಬೀಳುವಂತ ಕೆಲಸವನ್ನ ಮಾಡಿತ್ತು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 2 ವಾರಗಳಿಂದನೂ ಕೂಡ ಸಾರ್ವಜನಿಕರ ಅಹವಾಲನ್ನ ಕೇಳಲಿಕ್ಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಪ್ರತಿ ವಾರದ ಕೊನೆ 2 ದಿನಗಳು ಶನಿವಾರ ಮತ್ತು ಭಾನುವಾರ ಆಯಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನು ಗುರುತಿಸಿಕೊಂಡು ಅಲ್ಲಿಯೇ ಹೋಗಿ ಪಾರ್ಕ್ಗಳಲ್ಲಿ ಸಾರ್ವಜನಿಕರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂತದ್ದು ಮತ್ತೆ ಆ ಮೂಲಕ ಅವರ ಸಮಸ್ಯೆಗಳಿಗೆ ಬಗೆಹರಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ವೆಂಗಯ್ಯ ಇಕೋ ಪಾರ್ಕ್ ನಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಸ್ಥಳೀಯ ಶಾಸಕ ಭೈರತಿ ಬಸವರಾಜ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಕೆಲವರು ಮನವಿ ಪತ್ರವನ್ನ ಕೊಡ್ತಾ ಇದ್ದಾರೆ, ಕೆಲವರು ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೀಗೆ ತಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವರ ಜೊತೆಗೆ ಮುಗಿಬೀಳುವಂತದ್ದು, ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬಂದಿರುವಂತ ಪ್ರಸಂಗಗಳು ಕೂಡ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಯಾರು ಬರಬೇಡಿ, ಇಲ್ಲಿ ಸಾರ್ವಜನಿಕರು ಮಾತ್ರ ನಮಗೆ ಮನವಿಯನ್ನ ಕೊಡಬೇಕು ಅನ್ನೋಂತ ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟರು. ಅಶ್ವಿನಿ, ಹನುಮಂತು, ಅದರ ಜೊತೆಯಲ್ಲಿ ಈ ಡಿಕೆ ಶಿವಕುಮಾರ್ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂತಹ ಆಕ್ಷೇಪಗಳು, ಅದರ ಜೊತೆಯಲ್ಲಿ ಬಿಜೆಪಿಯಿಂದಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂದ್ವು. ಅದರ ನಂತರದಲ್ಲಿ ಡಿಸಿಎಂ ಆಕ್ಟಿವ್ ಆದಂತೆ ಈಗ ಕಾಣಿಸ್ತಾ ಇದೆ. ಯಾವಾಗ ಸಿಎಂ ಎಂಟರ್ ಆದ್ರು ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಎಂಟರ್ ಆದಂತೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಹನುಮಂತು. ಆಲ್ ರೈಟ್, ಧನ್ಯವಾದ ಹನುಮಂತು ಡೀಟೇಲ್ಸ್ಗೆ. ಸಾಕಷ್ಟು ಸಮಸ್ಯೆಗಳಿದೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥದ್ದನ್ನ ಜನ ಆಗ್ರಹಿಸಿರೋದು. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಡಿಕೆ ಶಿವಕುಮಾರ್ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ.
ಇನ್ನೇನು ಸರ್ಕಾರ ಸಿಬಿಐ ಚುನಾವಣೆಯನ್ನ ನಡೆಸಬೇಕು. ಆದ್ರೆ ಅದಕ್ಕೂ ಮುನ್ನ ಪೂರ್ವಭಾವಿಯಾಗಿ ಒಂದಷ್ಟು ತಯಾರಿಗಳು ಈಗ ನಡೀತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಬೆಂಗಳೂರು ನಡಿಗೆ ಈಗಾಗಲೇ ನಡಿಗೆ ಆರಂಭ ಆಗಿತ್ತು ಒಂದಷ್ಟು ದಿನಗಳ ಹಿಂದೆ. ಈಗ ಅದರ ಮುಂದುವರಿದ ಭಾಗ ಟಿಸಿ ಪಾಳ್ಯ ಕೆಆರ್ಪುರದಲ್ಲಿ ಡಿಕೆಶಿ ರೌಂಡ್ ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭೈರತಿ ಬಸವರಾಜ್ ಸಾಥ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಂದೆ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಸಾರ್ವಜನಿಕರು. ಈ ಸಂದರ್ಭದಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನೇನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಸ್ಪಂದನೆ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಮೇಲೆ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮುಗಿಬಿದ್ದಿರುವಂತಹ ಘಟನೆ ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಬಡಬೇಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೇವೆ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ನಡೆಸ್ತಾ ಇರೋದು. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಡಿಕೆ ಶಿವಕುಮಾರ್ ಗಮನ ಹರಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಎದ್ದಿದ್ವು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಲ್ಪ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಬೆಂಗಳೂರು ನಡಿಗೆ ಅನ್ನುವಂತ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಇದು ಮುಂದುವರಿದ ಭಾಗ. ಲಾಲ್ಬಾಗ್ಗೂ ಕೂಡ ಹೋದ್ರು, ಅಲ್ಲೂ ಕೂಡ ಪಾರ್ಕ್ನಲ್ಲಿ ನಡಿಗೆಯನ್ನ ಮಾಡಿದ್ರು. ಅನಂತರ ಜೆಪಿ ಪಾರ್ಕ್ ಅಲ್ಲೂ ಕೂಡ ಆಯ್ತು. ಈಗ ಡಿಸಿಎಂ ಮುಂದೆ ಜನ ಸೇರ್ಕೊಂಡಿರೋದು, ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಿ. ಅದರ ಜೊತೆಯಲ್ಲಿ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ಒಂದಷ್ಟು ಸಮಸ್ಯೆಗಳಿದೆ, ತೊಂದರೆಗಳಾಗ್ತಾ ಇದೆ, ಈ ರೀತಿಯಾಗಿ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಪರಿಹಾರವನ್ನ ಆದಷ್ಟು ಬೇಗ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನ ಕೂಡ ಹೇಳಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೂಡ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಕೆಆರ್ಪುರಂನಲ್ಲಿ ಡಿಸಿಎಂ ಈಗ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇರೋದು. ಕೆಆರ್ಪುರಂನಲ್ಲಿ ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಅಲ್ಲೆಲ್ಲ 8 ವರ್ಷದಿಂದ ಅವ್ರ ಲೇಔಟ್ ಹೋಗ್ತಾ ಇಲ್ಲ ಸರ್. ಯಾರು ಬಿಜೆಪಿ ಫೆಸಿಲಿಟಿ ಇಲ್ಲ. 80 ಮನೆ ಟ್ಯಾಕ್ಸ್ ಕಟ್ತಾರೆ. ಇಲ್ಲ, ಅದು ಐಲ್ಯಾಂಡ್ ತರ ಆಗಿದೆ ಸರ್. ಈ ಕಡೆಯಿಂದನೂ ಬರೋದಿಲ್ಲ, ಆ ಕಡೆಯಿಂದನೂ ಬರೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾನೆ ಇದ್ವು, ಈಗಲೂ ಕೂಡ ಅದು ಮುಂದುವರೆದಿದೆ. ಆದ್ರೆ ಅದರ ಮಧ್ಯದಲ್ಲಿ ಸಿಎಂ ಎಂಟರ್ ಆದ್ರೂ ಈಗ ಡಿಸಿಎಂ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ಹನುಮಂತು. ಅಶ್ವಿನಿ, ಬೆಂಗಳೂರಿನ ವಿಚಾರಕ್ಕೆ ಅನೇಕ ರೀತಿಯ ಆರೋಪಗಳು ಮತ್ತೆ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿಬೀಳುವಂತ